ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಶ್ರೀಮತಿ ಲಲಿತಾ ದೊಡ್ಡನಗೌಡ ಪಂಚಾಯತ್ ಅಧ್ಯಕ್ಷೆ ಕಾಂಗ್ರೆಸ್ ಸದಸ್ಯರ ಸಮ್ಮುಖದಲ್ಲಿ ಅವಿರೋಧವಾಗಿ ಆಯ್ಕೆ. ನಲ್ತವಾಡದಲ್ಲಿ ಪಂಚಾಯತ್ ಅಧ್ಯಕ್ಷೆ ಲಲಿತಾ ಗೋರ್ಬಾಳ ಸದಸ್ಯರ ಜೊತೆ ಸಂಭ್ರಮಿಸಿದ್ರು. ಸ್ಥಳೀಯ ಪಟ್ಟಣದ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನದ 2ನೇ ಅವಧಿಗೆ ಕಾಂಗ್ರೆಸ್ ಪಕ್ಷದ ಸದಸ್ಯೆ ಲಲಿತಾ ಗೋರಬಾಳ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಶ್ರೀ AD ಅಮರವದಗಿ ತಹಶೀಲ್ದಾರ್ ಮುದ್ದೇಬಿಹಾಳ ತಿಳಿಸಿದ್ದಾರೆ. ಅಧ್ಯಕ್ಷ ಸ್ಥಾನ ಸಾಮಾನ್ಯವಾಗಿ ಮಹಿಳೆಗೆ ಮೀಸಲಿತ್ತು. ಈಗಾಗಲೇ 15 ತಿಂಗಳು ಅಧಿಕಾರ ನಡೆಸಿದ ವಿಜಯಲಕ್ಷ್ಮಿ ಇಲ್ಕಲ್ ರಾಜೀನಾಮೆ ನೀಡಿದ್ರು. ಈಗ ಉಳಿದ 15 ತಿಂಗಳ ಅವಧಿಗೆ ಶ್ರೀಮತಿ ಲಲಿತಾ ದೊಡ್ಡನಗೌಡ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸಾಮಾನ್ಯ ಮೀಸಲು ಅಡಿ ಇನ್ನು 3 ಮಹಿಳೆಯರಿದ್ದರು. ಹೈಕಮಾಂಡ್ ಸಲಹೆ ಪಾಲಿಸಿದ ಅವರು ಶ್ರೀಮತಿ ಲಲಿತಾ ಗೋರ್ಬಾಳ ಅವಿರೋಧವಾಗಿ ಆಯ್ಕೆಯಾಗಿ ಸಹಕರಿಸಿದ್ರು. ಉಪಾಧ್ಯಕ್ಷರಾಗಿ ಶ್ರೀ ಬಸವರಾಜ್ ಗಂಗನಗೌಡ ಅವರು ಮುಂದುವರಿಯುತ್ತಿದ್ದಾರೆ. ಸನ್ಮಾನ ಸಂಭ್ರಮ. ಅಧ್ಯಕ್ಷೆ ಲಲಿತಾ ಗೋರಬಾಳ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಅವರ ಪತಿ ಮುತ್ತುಗೌಡ ಅವರಿಗೆ ಅಭಿಮಾನಿಗಳು ಹೂಮಾಲೆ ಹಾಕಿ ಗಮನ ಸೆಳೆದ್ರು. ಚುನಾವಣಾ ಅಧಿಕಾರಿಗಳು ಅಧ್ಯಕ್ಷರನ್ನ ಸನ್ಮಾನಿಸಿ ಶುಭ ಕೋರಿದ್ರು. ಸದಸ್ಯರಾದ ಪೃಥ್ವಿರಾಜ್ ನಾಡಗೌಡ, ವಿಜಯಲಕ್ಷ್ಮಿ ಇಲ್ಕಲ್, ಜಗದೀಶ್ ಡೇರೆದ ಹಾಗೂ ಡಾಕ್ಟರ್ SB ಗಂಗನಗೌಡರು, ಸಂಗಣ್ಣ ಬಾರಡ್ಡಿ, ಬಾಬು ಕ್ಷತ್ರಿ, ರಮೇಶ್ ಆಲ್ಕೊಪ್ಪೂರ, ಶಿವಪ್ಪ ತೃಪ್ಪ ಹಾಗೂ ಗುರಿಕಾರ, ಅಮರಪ್ಪ ಸಿರಿ, ಬಸೀರಾ ಬೇಗಂ ಮೂಲಿಮನಿ, ಯಮನವ್ವ ಗೌಂಡಿ ಹಾಗೂ ರಾಜ್ ಬಿ ನಾಡದಾಳ್, ನೀಲಪ್ಪ ಸಿದ್ದಾಪುರ, ರುದ್ರಗಂಟಿ, ಪಂಚಾಯತ್ ಮುಖ್ಯ ಅಧಿಕಾರಿ ಈರಣ್ಣ ಕೊಣ್ಣೂರ, ಉಪ ತಹಶೀಲ್ದಾರ್ ನಿಂಗಪ್ಪ ದೊರೆ, ಕಂದಾಯ ನಿರೀಕ್ಷಕ VV ಅಂಗಿಬೇರ, ಗ್ರಾಮ ಆಡಳಿತ ಅಧಿಕಾರಿಗಳಾದಂತಹ ಸಚಿನ್ ಗೌಡರ್, ಮಹೇಶ್ ಪಾಟೀಲ್, ರವಿ ಮಡಿವಾಳರ, ಕಾರ್ತಿಕ್ ಪತ್ತರ್, ಮುತ್ತಣ್ಣ ತಳವಾರ ಹಾಗೂ ಮೆಹಬೂಬ್ ನಾಡಾದಳ ಇದ್ದರು. ಚುನಾವಣಾ ವೇಳೆ ಮುಂಜಾಗ್ರತೆ ಕ್ರಮವಾಗಿ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದರು. ವರದಿಗಾರರು ಶ್ರೀ ಗುಂಡಪ್ಪ ಚಲವಾದಿ, DMS ನ್ಯೂಸ್, ನಲ್ತವಾಡ. ನಿಮ್ಮದೇ ಧ್ವನಿ. ಬಾಬು ಕೈ